ನಮಸ್ಕಾರ ವೀಕ್ಷಕರೇ. ರಾಷ್ಟ್ರ ಮಟ್ಟದಲ್ಲಿ ನಿನ್ನೆಯಿಂದ ಸದ್ದು ಮಾಡ್ತಾ ಇರೋ ಪ್ರಮುಖ ವಿಚಾರ ಅಂದ್ರೆ ಅದು ಪ್ರಧಾನಿ ನರೇಂದ್ರ ಮೋದಿಯ ಮಣಿಪುರ ವಿಸಿಟ್. ಜನಾಂಗೀಯ ಸಂಘರ್ಷ ಆಗಿ 2 ವರ್ಷಗಳ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ವಿಸಿಟ್ ಕೊಟ್ಟು ಅಲ್ಲಿಯ ಜನರಿಗೆ ಭರವಸೆ, ಧೈರ್ಯ ಕೊಡೋದರ ಜೊತೆಗೆ ಸಾವಿರಾರು ಕೋಟಿ ಅಭಿವೃದ್ಧಿ ಯೋಜನೆಗೆ ಚಾಲನೆ ನೀಡಿದ್ದಾರೆ. ಅಂತೂ ಇಂತೂ ಮಣಿಪುರಕ್ಕೆ ಮೋದಿ ವಿಸಿಟ್ ಕೊಟ್ರಲ್ಲ, ಇನ್ನು ವಿಪಕ್ಷಗಳು ಸುಮ್ಮನಾಗುತ್ತವಾ ಅಂತ ಕೇಳಿದ್ರೆ ಇಲ್ಲ ಅನ್ನೋದಕ್ಕೆ ತಕ್ಷಣವೇ ಪ್ರತಿಕ್ರಿಯೆಗಳು ಬಂದಾಗಿದೆ. ಹಾಗಿದ್ರೆ ಮಣಿಪುರ ಅನ್ನೋದು ಬಿಜೆಪಿಗೆ ಕಬ್ಬಿಣದ ಕಡಲೆ ಅಂತ ಬಿಂಬಿತ ಆಗಿದ್ಯಾಕೆ? ವಿಪಕ್ಷಗಳು ಅದೇ ವಿಷಯ ಇಟ್ಕೊಂಡು ಅಜೆಂಡಾ ಸೃಷ್ಟಿಸಿದ್ಯಾಕೆ? ಹೀಗೆ ಕೆಲವು ಸಹಜ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದ್ರೆ ಮೊದಲಿಗೆ ಮಣಿಪುರದ ಹಿಸ್ಟರಿಯನ್ನ ತಿಳ್ಕೊಳ್ಬೇಕು. ಕಾಂಗ್ರೆಸ್ ಆಡಳಿತ ಇದ್ದಾಗ ಮಣಿಪುರ ಹೇಗಿತ್ತು ಅನ್ನೋದನ್ನ ತೆಗೆದು ನೋಡ್ಬೇಕು. ಇದೆಲ್ಲವನ್ನ ವಿವರಿಸ್ತಾ ಹೋಗ್ತೀವಿ. ಹಾಗೆ ಮೋದಿ ವಿಸಿಟ್ ಕುರಿತು ಮಣಿಪುರ ಜನತೆ ಹೇಳಿದ್ದೇನು ಅನ್ನೋದನ್ನು ಕೂಡ ತಿಳಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಅಜೆಂಡಾ, ಪ್ರೊಪಾಗಾಂಡಾ ಅಥವಾ ಹೊಸ ನರೇಟಿವ್ ಗಳನ್ನ ಸೃಷ್ಟಿಸೋದ್ರಲ್ಲಿ ಪ್ರಪಂಚದಲ್ಲೇ ಅತ್ಯಂತ ಬಲಿಷ್ಠ ರಾಜಕೀಯ ಪಕ್ಷ ಯಾವ್ದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಅಂತ ತಿಳಿದವರು ಹೇಳ್ತಾರೆ. ಈ ಮಾತು ಸುಳ್ಳಲ್ಲ ಅನ್ನೋದಕ್ಕೆ ಹಲವು ಸಾಕ್ಷಿಗಳಿವೆ. ಕಾಂಗ್ರೆಸ್ ಒಂದು ವಿಚಾರವನ್ನ ಕೈಗೆತ್ತಿಕೊಂಡು ಜನರ ತಲೆಯಲ್ಲಿ ಅದನ್ನ ತುಂಬಬೇಕು ಅಂತ ಡಿಸೈಡ್ ಮಾಡಿದ್ರೆ ಅವರ ಬಲಿಷ್ಠ ಎಕೋಸಿಸ್ಟಮ್ ಅದನ್ನ ಸಾಧಿಸಿಯೇ ತೋರಿಸುತ್ತೆ. ಕಾಂಗ್ರೆಸ್ ಚುನಾವಣೆಗಳನ್ನ ಸೋಲ್ತಾ ಇರಬಹುದು, ಆದ್ರೆ ಅಜೆಂಡಾಗಳಲ್ಲಿ ಯಾವತ್ತೂ ಸೋಲೋದಿಲ್ಲ ಅನ್ನೋದಕ್ಕೆ ನೋಟ್ ಬ್ಯಾನ್, ರಫೇಲ್, ಚೌಕಿದಾರ್ ಚೋರ್ ಹೇ, ಜಿಎಸ್ಟಿ, ಈಗ ವೋಟ್ ಚೋರಿ, ಇದೆಲ್ಲದರಲ್ಲೂ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ ಅನ್ನೋದು ವಾಸ್ತವ. ಆದ್ರೆ ಇದೆಲ್ಲವೂ ಜನರಿಗೆ ನೆನಪಿದೆ ಅಂದ್ರೆ ಅದಕ್ಕೆ ಕಾರಣ ಅವರ ಬಲವಾದ ಎಕೋಸಿಸ್ಟಮ್. ನಾಯಕರು, ಕಾರ್ಯಕರ್ತರು, ಎಡಚರರು, ಸ್ವಯಂ ಘೋಷಿತ ಬುದ್ಧಿವಂತರು, ಹಿಂದೂ ವಿರೋಧಿ ಹಿಂದೂಗಳು, ಭಾರತ ವಿರೋಧಿ ಭಾರತೀಯರು, ಇವರೆಲ್ಲರ ಬೆಂಬಲ ಸಿಗೋದಕ್ಕೆ ಹಲವು ಉದಾಹರಣೆಗಳಿವೆ. ಈ ಅಜೆಂಡಾಗಳ ಪೈಕಿ ಇತ್ತೀಚೆಗೆ ದೊಡ್ಡದಾಗಿ ಸದ್ದು ಮಾಡಿದ್ದು ಮಣಿಪುರ. ಈಗ ಅದಕ್ಕೆ ಉತ್ತರ ಸಿಗೋ ಸಮಯ ಬಂದಂತಿದೆ. ನಿನ್ನೆ ಪ್ರಧಾನಿ ಮೋದಿ ಮಣಿಪುರಕ್ಕೆ ವಿಸಿಟ್ ಕೊಟ್ರು. 2023ರ ಜನಾಂಗೀಯ ಘರ್ಷಣೆ ಬಳಿಕ ಇದೇ ಮೊದಲ ಬಾರಿಗೆ ಮೋದಿ ವಿಸಿಟ್ ಕೊಟ್ಟಿದ್ದು. ಮಣಿಪುರದಲ್ಲಿ ಹಾಗಾಯ್ತು, ಮೋದಿ ಹೋಗ್ಲಿಲ್ಲ. ಮೋದಿ ಫಾರಿನ್ ಟ್ರಿಪ್ ಮಾಡ್ತಾರೆ, ಮಣಿಪುರಕ್ಕೆ ಹೋಗ್ತಿಲ್ಲ. ಪಾಕಿಸ್ತಾನ ಭಾರತದ ಮೇಲೆ ಉಗ್ರ ದಾಳಿ ನಡೆಸಿದ್ರು ಮೊದಲು ಮಣಿಪುರಕ್ಕೆ ಹೋಗ್ರಿ. ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಗೆದ್ದಿದೆ ಅಂದಾಗ್ಲೂ ಮಣಿಪುರಕ್ಕೆ ಯಾಕೆ ಹೋಗ್ಲಿಲ್ಲ? ಹೀಗೆ ಯಾವ ಸುದ್ದಿ ತೆಗೆದ್ರು ಮಣಿಪುರ ಅನ್ನೋ ಶಬ್ದ ರಾಹುಲ್ ಖರ್ಗೆ ಹಾಗೂ ಕೈ ನಾಯಕರಿಂದ ಬರ್ತಾನೆ ಇತ್ತು. ಇದಕ್ಕೆ ಉತ್ತರ ಕೊಡೋ ಮುನ್ನ ಮಣಿಪುರ ಹೇಗಿತ್ತು ಅನ್ನೋದನ್ನ ತಿಳ್ಕೊಳ್ಬೇಕಲ್ವಾ? ಆ ದಾಖಲೆಯನ್ನ ಈಗ ಬಿಚ್ಚಿಡ್ತಾ ಹೋಗ್ತೀವಿ. ಮೊದಲನೆಯದಾಗಿ ಮಣಿಪುರದಲ್ಲಿ ಜನಾಂಗೀಯ ಘರ್ಷಣೆಗಳು, ಹಿಂಸಾಚಾರ ನಡೆದಿದ್ದು 2023ರಲ್ಲೇ ಮೊದಲ ಬಾರಿಗೆ ಅಲ್ಲ, 1950ರಿಂದಲೂ ಇದೆ ಅನ್ನೋದನ್ನ ದಾಖಲೆಗಳು ಹೇಳ್ತಾ ಇವೆ. ಭಾರತದ ಮೊದಲ ಪ್ರಧಾನಿ ರಾಹುಲ್ ಗಾಂಧಿಯ ಮುತ್ತಜ್ಜ ನೆಹರು ಕಾಲದಿಂದಲೂ ಅಲ್ಲಿ ಜನಾಂಗೀಯ ಸಂಘರ್ಷಗಳು ನಡೀತಾನೆ ಇವೆ. ಆಗ್ಲೂ ನಾಗಾ ಹಾಗೂ ಕುಕಿ ಸಮುದಾಯಗಳ ನಡುವೆ ಘರ್ಷಣೆ ನಡೀತಾ ಇತ್ತು. ಆದರೆ ಇದನ್ನ ಸರಿಪಡಿಸಬೇಕಾಗಿದ್ದ ಸರ್ಕಾರ ಈಶಾನ್ಯ ರಾಜ್ಯಗಳ ಕಡೆಗೆ ಹೆಚ್ಚು ಒಲವನ್ನ ತೋರಿಸಲಿಲ್ಲ. ಇವತ್ತು ಭಾರತದಲ್ಲಿ ಅತಿ ಹೆಚ್ಚು ಕಾಲ PM ಆಗಿದ್ದವರು ಯಾರು ಅಂತ ಕೇಳಿದ್ರೆ ಅದು ನೆಹರು. ಆದ್ರೆ ತಮ್ಮ ಅಷ್ಟು ವರ್ಷಗಳ ಆಡಳಿತದಲ್ಲಿ ಜವಾಹರಲಾಲ್ ನೆಹರು ಮಣಿಪುರಕ್ಕೆ ವಿಸಿಟ್ ಕೊಟ್ಟಿದ್ದು 2 ಬಾರಿ. ಅದು ಅಕ್ಟೋಬರ್ 1952, ಮಾರ್ಚ್ 1953ರಲ್ಲಿ ಮಾತ್ರ. ಆಮೇಲೆ ಮಣಿಪುರಕ್ಕೆ ಅವರು ಕಾಲೇ ಇಟ್ಟಿಲ್ಲ. ಆದ್ರೆ ಮಣಿಪುರ ಮಾತ್ರ ಜನಾಂಗೀಯ ಘರ್ಷಣೆಗಳಲ್ಲೇ ಹೊತ್ತಿ ಉರಿತಾನೆ ಇರುತ್ತೆ. 1972ರ ತನಕ ಮಣಿಪುರಕ್ಕೆ ಸ್ಟೇಟ್ ಹುಡ್ ಸಿಕ್ಕಿರೋದಿಲ್ಲ. ದೆಹಲಿಯಲ್ಲಿ ಕುಳಿತುಕೊಂಡೇ ಮಣಿಪುರದಲ್ಲಿ ಆಡಳಿತವನ್ನ ನಡೆಸಲಾಗ್ತಾ ಇರುತ್ತೆ. ಜನವರಿ 21, 1972ರಲ್ಲಿ ಮಣಿಪುರವನ್ನ ರಾಜ್ಯ ಅಂತ ಘೋಷಣೆ ಮಾಡಲಾಗುತ್ತೆ. ಇದಾದ ಮೇಲಾದ್ರೂ ಅಲ್ಲಿನ ಸಮಸ್ಯೆಗಳು ಬದಲಾದವು ಅಂತ ಕೇಳಿದ್ರೆ ಉತ್ತರ ಇಲ್ಲ. ನೆಹರು ಆಡಳಿತ ಮುಗಿದ ಬಳಿಕ ಅವರ ಪುತ್ರಿ ಇಂದಿರಾ ಗಾಂಧಿ ಆಳ್ವಿಕೆ ಶುರುವಾಗುತ್ತೆ. ಅವರ ಆಡಳಿತದಲ್ಲೂ ಮಣಿಪುರದ ಹಣೆ ಬರಹ ಬದಲಾಗೋದಿಲ್ಲ. ನೆಹರು ನಂತರ ಗಾಂಧಿ ಕುಟುಂಬದಲ್ಲಿ ಅತಿ ಹೆಚ್ಚು ಬಾರಿ PM ಆಗಿ ದೇಶ ಆಳಿದ ಪ್ರಧಾನಿ ಇಂದಿರಾ ಗಾಂಧಿ ಕೂಡ ಮಣಿಪುರಕ್ಕೆ ವಿಸಿಟ್ ಕೊಟ್ಟಿದ್ದು 2 ಸಲ. ಅದು ಸೆಪ್ಟೆಂಬರ್ 1969 ಹಾಗೂ 1971ರಲ್ಲಿ. ಕಾಂಗ್ರೆಸ್ ಆಡಳಿತದಲ್ಲೇ ಮಣಿಪುರದಲ್ಲಿ ಉಗ್ರ ಚಟುವಟಿಕೆಗಳು ಹೆಚ್ಚಾಗುತ್ತವೆ. UNLF, PREPAK, PLA ಈ ಎಲ್ಲಾ ಪ್ರತ್ಯೇಕವಾದಿ ಸಂಘಟನೆಗಳು ಶುರುವಾಗಿದ್ದು ಕಾಂಗ್ರೆಸ್ ಆಡಳಿತದಲ್ಲೇ. ಪರಿಣಾಮ ಈ ಜನಾಂಗೀಯ ಘರ್ಷಣೆ ಇನ್ನೊಂದು ಹಂತಕ್ಕೆ ಬೆಳೆದು ನಿಲ್ಲುತ್ತೆ. ಪದೇ ಪದೇ ಅಲ್ಲಿಯ ಹಿಂಸಾಚಾರ, ಘರ್ಷಣೆಗಳನ್ನ ನೋಡೋದಕ್ಕಾಗದೆ 1980ರಲ್ಲಿ ಮಣಿಪುರದಲ್ಲಿ AFSPA ಅಂದ್ರೆ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆಕ್ಟ್ ಅನ್ನ ಜಾರಿ ಮಾಡಲಾಗುತ್ತೆ. ದಶಕಗಳ ಕಾಲ ಇದು ಮಣಿಪುರದಲ್ಲಿ ಮುಂದುವರಿಯುತ್ತೆ. ಆದ್ರೆ ಸಮಸ್ಯೆ ಮಾತ್ರ ಬಗೆಹರಿಯೋದಿಲ್ಲ. 1984ರಲ್ಲಿ ಹೈರಂಗ್ವೈಥಾಂಗ್ ನರಮೇಧ ನಡೆದ್ರೆ 2000ನೇ ವರ್ಷದಲ್ಲಿ ಮಾಲೋಮ್ ನರಮೇಧ ನಡೆಯುತ್ತೆ. ಈ 2 ನರಮೇಧದಲ್ಲೂ ನಾಗರಿಕರನ್ನ ಗುಂಡಿಕ್ಕಿ ಕೊಂದು ಗಲಭೆ ಸೃಷ್ಟಿಸಲಾಗಿರುತ್ತೆ. ಇದೆಲ್ಲದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಮಣಿಪುರ ನಡುಗುವುದು 1990ರಲ್ಲಿ. ನಾಗಾ ಹಾಗೂ ಕುಕಿ ಜನಾಂಗಗಳ ನಡುವೆ ಶುರುವಾಗೋ ಸಂಘರ್ಷದಲ್ಲಿ ಮೃತಪಡೋದು ಬರೋಬ್ಬರಿ 1,000ಕ್ಕೂ ಅಧಿಕ ಜನರು.
ಸರಿ, ಪಕ್ಷದ ದಿಗ್ಗಜರಂತೂ ಮಣಿಪುರದ ಕಡೆ ಹೆಚ್ಚು ತಲೆ ಹಾಕ್ಲಿಲ್ಲ. ನಂತರ ಬಂದ ಕಾಂಗ್ರೆಸ್ ಕಲಿಗಳು ಏನ್ ಮಾಡಿದ್ರು ಅಂತ ನೋಡಿದ್ರೆ, ಇಂದಿರಾ ಗಾಂಧಿ ಪುತ್ರ ಹಾಗೂ ರಾಹುಲ್ ಗಾಂಧಿ ಪಿತೃ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಮಣಿಪುರಕ್ಕೆ ವಿಸಿಟ್ ಕೊಟ್ಟಿದ್ದು ಒಂದೇ ಸಲ. ಅದು 1988ರ ಏಪ್ರಿಲ್ ನಲ್ಲಿ. 10 ವರ್ಷಗಳ ಕಾಲ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ವಿಸಿಟ್ ಕೊಟ್ಟಿದ್ದು 3 ಸಲ. ಅದು ನವೆಂಬರ್ 2004, ಡಿಸೆಂಬರ್ 2006, ಡಿಸೆಂಬರ್ 2011ರಲ್ಲಿ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಮನಮೋಹನ್ ಸಿಂಗ್ ರನ್ನ PM ಮಾಡೋ ಸಲುವಾಗಿ ರಾಜ್ಯಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದೆ ಈಶಾನ್ಯ ರಾಜ್ಯಗಳ ಕಡೆಯಿಂದ. ಆದ್ರೆ ಅವರ ಅವಧಿಯಲ್ಲೇ ಮಣಿಪುರದ ಚಿತ್ರಣ ಘೋರವಾಗಿತ್ತು ಅಂತ ದಾಖಲೆಗಳು ಹೇಳುತ್ತವೆ. ಅವರ ಅವಧಿಯಲ್ಲಿ ಮಣಿಪುರದಲ್ಲಿ ಕರ್ಫ್ಯೂ ಅಥವಾ ಇನ್ನಿತರೆ ದಿಗ್ಬಂಧನವನ್ನ ಜಾರಿ ಮಾಡಲಾಗಿರುತ್ತೆ. 2004ರಲ್ಲಿ 35 ದಿನ, 2005ರಲ್ಲಿ 59 ದಿನ, 2009ರಲ್ಲಿ 96 ದಿನ, 2010ರಲ್ಲಿ 106 ಹಾಗೂ 2011ರಲ್ಲಿ 174 ದಿನಗಳು ಈ ಕರಾಳತೆಯನ್ನ ಮಣಿಪುರ ಕಂಡಿರುತ್ತೆ. ಆದ್ರೆ ಈ ವಿಚಾರದ ಬಗ್ಗೆ ಅಂದಿನ ಸರ್ಕಾರ ತುಟಿಯೇ ಬಿಚ್ಚಿರೋದಿಲ್ಲ. ಇನ್ನು UPA ಅವಧಿಯಲ್ಲಿನ ಬಂದ್ಗಳ ಸಂಖ್ಯೆ ನೋಡ್ತಾ ಹೋದ್ರೆ 2004ರಲ್ಲಿ 35 ದಿನಗಳು, 2005ರಲ್ಲಿ 59, 2009ರಲ್ಲಿ 96, 2010ರಲ್ಲಿ 106 ಹಾಗೂ 2011ರಲ್ಲಿ 174 ದಿನಗಳ ಕಾಲ ಮಣಿಪುರದಲ್ಲಿ ಬಂದಿರುತ್ತೆ. ಇದರ ಬಗ್ಗೆ ಯಾರೂ ಕೂಡ ಮಾತನಾಡೋದಿಲ್ಲ. ಆದ್ರೆ ಈ ಎಲ್ಲಾ ಗಲಭೆಗಳು ಒಂದು ಹಂತದಲ್ಲಿ ಕಡಿಮೆ ಆಗಿದ್ದು ಯಾವಾಗ ಅಂದ್ರೆ ಅದು 2014ರ ನಂತರ, ಅರ್ಥಾತ್ ಮೋದಿ ಅಧಿಕಾರಾವಧಿ ಆರಂಭವಾದ ಬಳಿಕ. ಮೋದಿ ಅಧಿಕಾರ ಹಿಡಿದ ಮೊದಲ ವರ್ಷ ಅಂದ್ರೆ 2014ರಲ್ಲಿ ಮಣಿಪುರದಲ್ಲಿ ಒಟ್ಟು 165 ಬಂದ್ ನಡೆದು ನಂತರ ಅದು ಹಂತ ಹಂತವಾಗಿ ಇಳಿಕೆ ಆಗ್ತಾ ಹೋಗುತ್ತೆ. 2018ರಲ್ಲಿ 19 ಹಾಗೂ 2020ರಲ್ಲಿ 25 ಬಂದ್ಗಳು ದಾಖಲಾಗುತ್ತೆ. ಇನ್ನು 2018ರಲ್ಲಿ ಹಾಗೂ 2021ರಲ್ಲಿ ಒಂದೇ ಒಂದು ಬ್ಲಾಕೇಡ್ಗಳು ಕೂಡ ಆಗಿರಲಿಲ್ಲ ಅನ್ನೋದು ಕೂಡ ಮೋದಿ ಸರ್ಕಾರದ ಹೆಗ್ಗಳಿಕೆ. ಸುದೀರ್ಘಾವಧಿ ಆಡಳಿತ ನಡೆಸಿದ ಗಾಂಧಿ ಕುಟುಂಬದ ಪ್ರಧಾನಿಗಳೆಲ್ಲ 1-2 ಸಲ ಮಣಿಪುರಕ್ಕೆ ವಿಸಿಟ್ ಕೊಟ್ರೆ, ಮಣಿಪುರದ ರಕ್ತ ಚರಿತ್ರೆಯನ್ನ ಬದಲಿಸಿ ಶಾಂತಿ ಸ್ಥಾಪಿಸೋದಕ್ಕೆ ಎಲ್ಲಾ ರೀತಿಯ ಕ್ರಮ ಕೈಗೊಂಡಿದ್ದ ಮೋದಿ ತಮ್ಮ ಆಡಳಿತದ ಮೊದಲ 5 ವರ್ಷಗಳಲ್ಲೇ 3 ಸಲ ವಿಸಿಟ್ ಕೊಟ್ಟಿರ್ತಾರೆ. ಅದು ನವೆಂಬರ್ 2014, ಫೆಬ್ರವರಿ 2017, ಜನವರಿ 2019ರಲ್ಲಿ. 2004ರಿಂದ 2014ರ ತನಕ UPA ಆಡಳಿತದಲ್ಲಿ ಮಣಿಪುರದಲ್ಲಿ ದಾಖಲಾದ ಹಿಂಸಾಚಾರ ಪ್ರಕರಣಗಳ ಲೆಕ್ಕ ಬರೋಬ್ಬರಿ 11,327. ಆದರೆ 2014ರಿಂದ 2024ರ ತನಕ, ಇದರಲ್ಲಿ 2023ರ ದೊಡ್ಡ ಗಲಭೆಯನ್ನು ಸೇರಿಸಿ ನಡೆದಿರೋ ಹಿಂಸಾಚಾರಗಳ ಲೆಕ್ಕ 3,400. ಮೋದಿ ಆಡಳಿತದಲ್ಲಿ ಹಿಂಸಾಚಾರ 70% ಇಳಿಕೆ ಆಗಿದ್ರೆ, ಇದರಿಂದ ಆಗ್ತಾ ಇದ್ದ ಸಾವಿನ ಸಂಖ್ಯೆ 85% ಇಳಿಕೆ ಕಂಡಿತು. ಹೀಗಿರುವಾಗ ಸಡನ್ ಆಗಿ 2023ರಲ್ಲಿ ಮಣಿಪುರದಲ್ಲಿ ಜನಾಂಗೀಯ ಘರ್ಷಣೆ ತಾರಕಕ್ಕೇರುತ್ತೆ. ಹೇಗೆ ನೇಪಾಳ ಹಾಗೂ ಬಾಂಗ್ಲಾದಲ್ಲಿ ಆಯ್ತೋ ಹಾಗೆ ಈಗ ನೀವೇ ಹೇಳಿ, ಕಮ್ಮಿ ಆಗ್ತಾ ಇದ್ದ ಹಿಂಸಾಚಾರ ಇದ್ದಕ್ಕಿದ್ದ ಹಾಗೆ ಏರಿಕೆಯಾದಾಗ ತಕ್ಷಣವೇ ಪ್ರಧಾನಿ ಅಲ್ಲಿಗೆ ವಿಸಿಟ್ ಕೊಡೋದು ಎಷ್ಟು ಸೂಕ್ತ ಅನ್ನೋದನ್ನ. ಮಣಿಪುರದ ಹಿಂಸಾಚಾರದ ಹಿಂದೆ ವಿದೇಶಿ ಕೈವಾಡ ಇರೋ ವಿಚಾರ ಎಂದೋ ರಿವೀಲ್ ಆಗಿದೆ. ಕೂಕಿ ಸಮುದಾಯದವರ ಕೈಗೆ ಬಂದೂಕು ಮಾತ್ರವಲ್ಲದೆ ಆಧುನಿಕ ಶಸ್ತ್ರಾಸ್ತ್ರ ಬಂದಿದ್ದು ಹೇಗೆ ಅನ್ನೋದರ ತನಿಖೆ ಆಗ್ತಾ ಇದೆ. ಇದೆಲ್ಲವನ್ನ ಮಾನಿಟರ್ ಮಾಡಿ ಮಣಿಪುರದ ಹಿಂಸಾಚಾರಗಳನ್ನ ಒಂದು ಹಂತಕ್ಕೆ ಕುಗ್ಗಿಸಿದ ಬಳಿಕವೇ ಈಗ ಪ್ರಧಾನಿ ಮೋದಿ 4ನೇ ಬಾರಿಗೆ ಮಣಿಪುರಕ್ಕೆ ವಿಸಿಟ್ ಕೊಟ್ಟಿದ್ದಾರೆ. ಇಡೀ ದೇಶಾದ್ಯಂತ ವಿಪಕ್ಷಗಳು ಮಣಿಪುರಕ್ಕೆ ಮೋದಿ ಯಾಕೆ ಹೋಗ್ಲಿಲ್ಲ ಅನ್ನೋದನ್ನ ಕೇಳಿಸ್ಕೊಂಡ ಜನರು ಮಣಿಪುರದ ಜನರಿಗೆ ಮೋದಿ ಅಂದ್ರೆ ಆಗಲ್ಲ ಅಂತ ಅಂದುಕೊಂಡಿದ್ರೇನೋ. ಆದ್ರೆ ನಿನ್ನೆಯ ವಿಸಿಟ್ ವೇಳೆ ಅದೇ ಮಣಿಪುರದ ಜನರು ಮೋದಿಯನ್ನ ಹೇಗೆ ಸ್ವಾಗತಿಸಿದ್ರು ಅನ್ನೋದನ್ನ ಅಲ್ಲಿನ ಚಿತ್ರಣ ಹಾಗೂ ವಿಡಿಯೋಗಳೇ ಹೇಳ್ತಾ ಇವೆ. ಮಣಿಪುರದಲ್ಲಿ ನಡೆದಿದ್ದ ಸಂಘರ್ಷದ ಸಂತ್ರಸ್ತರನ್ನ ಭೇಟಿ ಮಾಡಿ ಮೋದಿ ಧೈರ್ಯ ತುಂಬಿದ್ದಾರೆ. ಮಣಿಪುರದಲ್ಲಿ ಶಾಂತಿ ಸ್ಥಾಪನೆಗೆ ಕರೆ ಕೊಟ್ಟಿರೋ ಪ್ರಧಾನಿ ಮೋದಿ ಹೊಸ ಮಣಿಪುರದ ನಿರ್ಮಾಣದ ಬಗ್ಗೆ ಭರವಸೆ ಕೊಟ್ಟಿದ್ದಾರೆ. ನಾನು ನಿಮ್ಮ ಜೊತೆಗೆ ಗಟ್ಟಿಯಾಗಿ ನಿಲ್ತೀನಿ ಅನ್ನೋದರ ಜೊತೆಗೆ ಭಾರತ ಸರ್ಕಾರ ಎಂದೆಂದಿಗೂ ಮಣಿಪುರದ ಜೊತೆಗೆ ಇದ್ದೇ ಇರುತ್ತೆ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಮಣಿಪುರವನ್ನ ಆರ್ಥಿಕವಾಗಿ ಸದೃಢವಾಗಿಸೋ ಸಂಕಲ್ಪವನ್ನ ಕೈಗೊಂಡಿದ್ದಾರೆ. ನಿರೀಕ್ಷೆಯಂತೆಯೇ ಈಗ ಮೋದಿ ವಿರುದ್ಧ ದನಿ ಎತ್ತಿರೋ ಖರ್ಗೆ ಹೇಳ್ತಾ ಇರೋದು, ಇಷ್ಟು ಲೇಟ್ ಆಗಿ ಮೋದಿ ಮಣಿಪುರಕ್ಕೆ ಹೋಗಿದ್ ಯಾಕೆ ಅಂತ. ಮಣಿಪುರದ ಹಿಸ್ಟರಿಯನ್ನ ತಿಳಿಸಿದ್ದಾಗಿದೆ. ನಾಯಕರು ಸುಳ್ಳಾಡ್ಬೋದು, ಆದ್ರೆ ದಾಖಲೆಗಳು ಸುಳ್ಳಾಡೋದಿಲ್ಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.